ಸರ್ವಶಕ್ತನಾದ ದೇವರೇ, ಒಳ್ಳೆಯವನೇ, ಒಳ್ಳೆಯದನ್ನು ಮಾಡುವ ಆತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ಪ್ರೀತಿಯ ಮಗನು, ನಮ್ಮ ಒಬ್ಬನೇ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನ ಅತ್ಯಂತ ಮಧುರವಾದ ನಾಮದಲ್ಲಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ತಂದೆ ನಮ್ಮನ್ನು ಮರಣದಿಂದ ತಪ್ಪಿಸಿ ಜೀವವಾದಿರಣಿಕೆಯಲ್ಲಿ ಎನಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ಭಕ್ತಿಪೂರ್ವಕವಾಗಿ ನಿಮಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಂದೆಯೇ, ನಾವು ನಿನ್ನ ಮಹಾಕೃಪೆಯಿಂದ ಯೆರೆಮೀಯನ ಪ್ರವಾದನ ಗ್ರಂಥವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಈ ದಿನ ಧ್ಯಾನಿಸುವಂತ ಒಂದು ವಾಕ್ಯದಲ್ಲಿ ನೀವು ನಮಗೆ ಅನೇಕ ವಿಷಯಗಳನ್ನು ತಿಳಿಯಪಡಿಸು. ನಿಮ್ಮ ಭಯಭಕ್ತಿಯಲ್ಲಿ, ನಿಮ್ಮ ತಿಳುವಳಿಕೆಯಲ್ಲಿ ನಮ್ಮನ್ನ ನೆಲೆಗೊಳಿಸು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ಪವಿತ್ರಾತ್ಮನ ಮೂಲಕ ನಮಗೆ ಉಪದೇಶ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಳ್ತೇನೆ ಸ್ವಾಮಿ, ಆಮೆನ್. ಪ್ರೀತಿಯುಳ್ಳ ದೇವಜನರೇ, ನಾವು ಯೆರೆಮೀಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯವನ್ನ ಈ ದಿನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಎಲ್ಲರೂ ಕೂಡ ನಿಮ್ಮ ಕೈಲಿರುವಂತ ಪರಿಶುದ್ಧ ಸತ್ಯವೇದವನ್ನು ತಿರುಗಿಸಿ ಈ ಒಂದು ಭಾಗವನ್ನ ನಾವು ಇದನ್ನ ಧ್ಯಾನ ಮಾಡೋಣ. ತಲೆ ಬರಹ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ಬಾರೂಕನನ್ನು ಗದರಿಸಿದ್ದು ಮತ್ತು ಧೈರ್ಯಗೊಳಿಸಿದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಬಾರೂಕನನ್ನು ಗದರಿಸಿದ್ದು ಮತ್ತು ಧೈರ್ಯಗೊಳಿಸಿದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಕಾಣುತ್ತೇವೆ, ಇದು ಯೆರೆಮೀಯನ ಪುಸ್ತಕದ ಅತ್ಯಂತ ಚಿಕ್ಕ ಅಧ್ಯಾಯವಾಗಿದೆಯಾದರೂ ನಮ್ಮೆಲ್ಲರಿಗೆ ಪ್ರಾಮುಖ್ಯವಾದ ಪಾಠವನ್ನು ಕಲಿಸ್ತಾ ಇದೆ. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಇರುವಂತಹ ಎಲ್ಲಾ ಅಧ್ಯಾಯಗಳಲ್ಲಿ ಈ 45ನೇ ಅಧ್ಯಾಯ ಅತ್ಯಂತ ಚಿಕ್ಕದಾದಂತ ಅಧ್ಯಾಯವಾಗಿದೆ. ಆದ್ರೂ ನಮ್ಮೆಲ್ಲರಿಗೆ ಪ್ರಾಮುಖ್ಯವಾದಂತ ಪಾಠವನ್ನ ಇದು ಕಲಿಸುವಂತದ್ದು ಆಗಿದೆ. ಬಾರೂಕನ ಬಗ್ಗೆ ಈ ಅಧ್ಯಾಯ ಮುಖ್ಯವಾಗಿ ಮಾತಾಡ್ತಾ ಇದೆ. ಬಾರೂಕ ಎಂಬ ಒಬ್ಬ ವ್ಯಕ್ತಿ ಬಗ್ಗೆ ಈ ಅಧ್ಯಾಯ ಮುಖ್ಯವಾಗಿ ಮಾತಾಡ್ತಾ ಇದೆ. ಯಾರು ಬಾರೂಕನು? ಈ ಬಾರೂಕನು ಯಾರು? ದೇವಜನರೇ, ಬಾರೂಕನು ಪ್ರವಾದಿಯಾದ ಯೆರೆಮೀಯನ ಲೇಖಕನಾಗಿದ್ದಾನೆ. ಇದನ್ನು ಪ್ರವಾದಿಯಾಗಿರುವಂತ ಈಗೇನು ಯೆರೆಮೀಯನ್ ಇದಾನಲ್ವಾ, ಈ ಒಂದು ಹಿರಿ ಪ್ರವಾದಿಗಳಲ್ಲಿ ನಮ್ಗೆ ಹಿರಿ ಪ್ರವಾದಿಗಳು ಕೆಲವು ಜನರು ಕಾಣ್ತಾರೆ. ಯೆಶಾಯ ಪ್ರವಾದಿ, ಯೆರೆಮೀಯ ಪ್ರವಾದಿ, ಯೆಹೆಜ್ಕೇಲ ಪ್ರವಾದಿ, ದಾನಿಯೇಲ ಪ್ರವಾದಿ, ಇವರೆಲ್ಲ ಹಿರಿ ಪ್ರವಾದಿಗಳು. ಈ ಯೆರೆಮೀಯ ಪ್ರವಾದಿಗೆ ಈ ಬಾರೂಕನು ಲೇಖಕನು. ಅಂದ್ರೆ ಯೆರೆಮೀಯನ ಮುಖಾಂತರವಾಗಿ ದೇವರು ಮಾತಾಡುವಾಗ ಬಾರೂಕನು ಬರೀತಾನೆ. ಅದನ್ನ ಪುಸ್ತಕದಲ್ಲಿ ಆತನು ಬರೀತಾನೆ. ಬರೆದ್ಬಿಟ್ಟು ಅದನ್ನ ಆತನು ದೇವರ ಸೇವೆ ಮಾಡ್ತಾ ಇದ್ದಾನೆ. ಬಾರೂಕನು ಕೂಡ ದೇವರ ಸೇವೆ ಮಾಡುವ ಆತನ ಆಗಿದ್ದಾನೆ. ದೇವಚಂದ್ರ, ಬಾರೂಕನು ಒಂದು ಹಿನ್ನೆಲೆಯನ್ನು ನೋಡುವಾಗ ಆತನು ನೇರಿಯನ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೇರಿಯನ ಮಗನಾದ ಬಾರೂಕನು. ಮೊದಲನೇ ವಚನವನ್ನು ಓದ್ತೇನೆ: ಯೆಶೀಯನ ಮಗನು ಯೆಹೂದದ ಅರಸನು ಆದ ಯೆಹೋಯಾಕೀಮನ ಆಳಿಕೆಯ 4ನೆಯ ವರ್ಷದಲ್ಲಿ ನೇರಿಯನ ಮಗನಾದ ಬಾರೂಕನು ಯೆರೆಮೀಯನ ಮಾತುಗಳನ್ನು ಅವನ ಬಾಯಿಂದ ಬಂದ ಹಾಗೆ ಪುಸ್ತಕದಲ್ಲಿ ಬರೆದಾಗ, ಪ್ರವಾದಿಯಾದ ಯೆರೆಮೀಯನು ಯೆಹೋವನ ಅಪ್ಪಣೆಯ ಪ್ರಕಾರ ಈ ವಾಕ್ಯವನ್ನು ಅವನಿಗೆ ನುಡಿದನು. ಅಂದ್ರೆ ಪ್ರವಾದಿಯಾದಂತ ಯೆರೆಮೀಯನ ಬಾಯಿಂದ ದೇವರ ವಾಕ್ಯಗಳು ಹೊರಡುವಾಗ ಬಾರೂಕನು ಪುಸ್ತಕದಲ್ಲಿ ಬರೀತಾ ಇದ್ದಾನೆ. ಅದೇ ಸಮಯದಲ್ಲಿ ದೇವರು ಪ್ರವಾದಿಯಾಗಿರುವಂತ ಯೆರೆಮೀಯನ ಮೂಲಕವಾಗಿ ಬಾರೂಕನಿಗೆ ಕೂಡ ಒಂದು ವಾಕ್ಯವನ್ನು ಅನುಗ್ರಹಿಸ್ತಾ ಇದ್ದಾರ. ಬಾರೂಕನೊಂದಿಗೆ ನೇರವಾಗಿ ಮಾತಾಡ್ತಾ ಇದ್ದಾರ. ತನ್ನ ಸೇವಕನು ದೇವರ ವಾಕ್ಯಗಳನ್ನ ಲೇಖನ ಮಾಡ್ತಿರುವಂತ ಬಾರೂಕನಿಗೆ ದೇವರು ಒಂದು ವಾಕ್ಯವನ್ನು ಅನುಗ್ರಹಿಸುವಂತದನ್ನು ಈ ಭಾಗದಲ್ಲಿ ನಾವು ಕಾಣಬಹುದು. ನಾನು ಆಗ್ಲೇ ಹೇಳಿದೆ, ಚಿಕ್ಕದಂತ ಅಧ್ಯಾಯವಾಗಿರ್ಬೋದು, ಆದ್ರೆ ನಮಗೆ ಒಂದು ಪ್ರಾಮುಖ್ಯವಾದ ಒಂದು ಪಾಠವನ್ನ ಕಲಿಸ್ತಾ ಇದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ವಾಕ್ಯವು ಅದು ನಮಗೆ ಪಾಠಗಳನ್ನು ಕಲಿಸುವಂತದ್ದು ಆಗಿದೆ. ದೇವಜನರೇ, 2ರಿಂದ 3 ವಚನಗಳನ್ನ ನಾನು ಓದ್ತೇನೆ. ಬಾರೂಕನೇ, ಇಸ್ರಾಯೇಲಿನ ದೇವರಾದ ಯೆಹೋವನು ನಿನಗೆ ಹೀಗೆ ಹೇಳುತ್ತಾನೆ: ನೀನು ನನ್ನ ಗತಿಯನ್ನು ಏನು ಹೇಳಲಿ? ವ್ಯಥೆ ಪಡುತ್ತಿದ್ದ ನನ್ನನ್ನು ಯೆಹೋವನು ಹೆಚ್ಚೆಚ್ಚಾಗಿ ದುಃಖಪಡಿಸಿದ್ದಾನೆ. ನಾನು ನರಳಿ ದಣದಿದ್ದೇನೆ, ನನಗೆ ಯಾವ ವಿಶ್ರಾಂತಿ ದೊರಕದು ಎಂದು ಹೇಳಿದೆಯಲ್ಲ. ದೇವಜನರೇ, ಬಾರೂಕಂದು ಒಂದು ಕಂಪ್ಲೇಂಟ್ ಐತೆ. ಬಾರೂಕಂದು ಒಂದು ತೊಂದರೆ. ಆತನು ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ವ್ಯಥೆ ಪಡುತ್ತಿದ್ದ ನನ್ನನ್ನು ಯೆಹೋವನು ಹೆಚ್ಚೆಚ್ಚಾಗಿ ದುಃಖಪಡಿಸಿದ್ದಾನೆ. ನಾನು ನರಳಿ ದಣದಿದ್ದೇನೆ, ನನಗೆ ಯಾವ ವಿಶ್ರಾಂತಿ ದೊರಕದು ಎಂದು
ಆತನು ಹೇಳಿದ್ದಾನೆ, ಆತನು ಹೇಳ್ಕೊಂಡಿದ್ದಾನೆ, ತನ್ನ ಕಷ್ಟವನ್ನು ಹೇಳ್ಕೊಂಡಿದ್ದಾನೆ ದೇವಚಂದ್ರೆ. ಬಾರುಕನು ಸೇವೆಯಲ್ಲಿ ಯೆರೆಮೀಯನೊಂದಿಗೆ ಭಾಗಿಯಾಗಿದ್ದ ಕಾರಣ ಅವನಿಗೆ ಬಹಳ ಕಷ್ಟಗಳು ಮತ್ತು ದುಃಖಗಳು ಎದುರಾದವು. ದೇವರು ತನ್ನ ಪ್ರವಾದಿಗಳಿಗೆ ಮತ್ತು ಸೇವಕರಿಗೆ ಸುಲಭವಾಗಿರುವ ಯಾವುದೇ ಕಷ್ಟಗಳೇ ಇಲ್ಲದ ಜೀವನವನ್ನು ವಾಗ್ದಾನ ಮಾಡಿಲ್ಲ. ಬದಲಿಗೆ ಇವುಗಳಿಗೆ ವಿರುದ್ಧವಾದ ಜೀವನವನ್ನು ಆತನು ಕೊಟ್ಟಿದ್ದಾನೆ ಸೇವಕರಿಗೆ. ಆತನಿಗೆ ಬಹಳ ಕಷ್ಟಗಳು ಬಂದಿದ್ದಾವೆ. ವಿನಾಕಾರಣ ಆತನು ದೇವ್ರ ಸೇವೆಯನ್ನು ಯಥಾರ್ಥವಾಗಿ ಮಾಡ್ತಾ ಇದ್ದಾನ. ಪ್ರವಾದಿಯಾದ ಯೆರೆಮೀಯನ ಬಾಯಿಂದ ದೇವರ ವಾಕ್ಯಗಳು ಹೊರಡುವಾಗ ಆತನು ಬರೀತಾ ಇದ್ದಾನೆ. ದೇವರ ಸೇವಕರಿಗೆ ಅವರು ಹೆಲ್ಪಿಂಗ್ ಮಾಡ್ತಾ ಇದಾರ, ಸಹಾಯ ಮಾಡ್ತಾ ಇದಾರ, ಜೊತೆ ಸೇವಕರಾಗಿ ಮಾಡ್ತಾ ಇದಾರ. ಆದ್ರೆ ನೋಡಿ, ಆತನಿಗೆ ಕೂಡ ಮತ್ತು ವೈರಿಗಳಿಂದ ಬಹಳ ತೊಂದರೆಗಳು ಬಂದಿದ್ದಾವೆ. ನರಳಿದ್ದಾನೆ, ಆತನು ಬಳಲಿದ್ದಾನೆ, ವಿಶ್ರಾಂತಿ ಇಲ್ಲದೆ ಆತನು ಬಳಲಿದ್ದಾನೆ. ಯೆರೆಮೀಯನೊಂದಿಗೆ ದೇವರು ಎಲ್ಲಿಗೆ ಹೋಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದಾನ, ಸೇವೆ ಮಾಡ್ತಾ ಇದ್ದಾನ, ಆತನು ದಣದಿದ್ದಾನ. ದೇವಜನರೇ, ದೇವರು ತನ್ನ ಪ್ರವಾದಿಗಳಿಗೆ ಆಗಿರ್ಬೋದು, ತನ್ನ ಸೇವಕರಿಗೆ ಇರ್ಬೋದು, ಸುಲಭವಾಗಿರುವ ಯಾವುದೇ ಕಷ್ಟಗಳಿಲ್ಲದ ಜೀವನವನ್ನು ಆತನು ವಾಗ್ದಾನ ಮಾಡಿಲ್ಲ. ಬದಲಿಗೆ ಇವುಗಳಿಗೆ ವಿರುದ್ಧವಾದ ಜೀವನವನ್ನು ಆತನು ಕೊಟ್ಟಿದ್ದಾನೆ. ನೋಡ್ರಿ, ಕೆಲವೊಂದು ವಾಕ್ಯಗಳನ್ನ ನಾನು ಓದ್ತೇನೆ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ಗಮನಿಸಬೇಕು, ದೇವರ ಸೇವಕರಿಗೆ ಅಥವಾ ದೇವರನ್ನು ಪ್ರೀತಿಸುವಂತವರಿಗೆ ಇರುವಂತ ಒಂದು ತೊಂದರೆಗಳು, ದೇವರು ಈ ಮಾರ್ಗದಲ್ಲಿ ಅವರನ್ನ ನಡೆಸ್ತಾರೆ. ಪ್ರವಾದಿಯಾದ ಯೆರೆಮೀಯನಿಗೆ ಕರ್ತನು ಹೇಳ್ತಾ ಇದ್ದಾನೆ ಈ 1ನೇ ಅಧ್ಯಾಯ 19ನೇ ವಚನದಲ್ಲೇ, ಜನರು ನಿನಗೆ ವಿರುದ್ಧವಾಗಿ, ಅಧಿಕಾರಿಗಳು, ಅಧಿಪತಿಗಳು, ರಾಜರು, ನಾಯಕರುಗಳು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರಪ್ಪ, ಆದ್ರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಈಗ ಬಾರುಕನಿಂತ ಒಂದು ತೊಂದರೆಯಲ್ಲಿದ್ದಾನೆ. ಆತನ ಅಂದುಕೊಳ್ತಾನೆ ಈ ರೀತಿಯಾಗಿ. ಇನ್ನು ಕೆಲವೊಂದು ವಚನ ಹೋದ್ರೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳೆದುಕೊಂಡು ಹೋಗುವರು, ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಸೇವಕರಾದಂತ ನಾವುಗಳು ತಿಳಿಯತಕ್ಕದ್ದು ಏನಂದ್ರೆ, ದೇವಜನರೇ, ಸ್ವಾಮಿ ನೇರವಾಗಿ ನಮಗೆ ಈ ವಿಷಯವನ್ನು ಹೇಳ್ತಾ ಇದ್ದಾನ. ಜನರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣಾ ಸಭೆಗಳಿಗೆ ಎಳ್ಕೊಂಡು ಹೋಗ್ತಾರೆ, ಅವರು ತಮ್ಮ ಸಭಾ ಮಂದಿರಗಳಲ್ಲಿ ನಮ್ಮನ್ನು ಕೊರಡೆಗಳಿಂದ ಹೊಡಿವರು ಎಂಬುದಾಗಿ ಕೂಡ ಅವರು ಹೇಳುವಂತದ್ದು ನಾವು ನೋಡ್ತೇವೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 18ರಿಂದ 21 ವಚನ. ದಯವಿಟ್ಟು ನಿಮ್ಮಲ್ಲಿ ಯಾರಾದ್ರೊಬ್ಬರು ತೆಗೆದವರು ಓದ್ಬೋದು, ನನಗೆ ಸಹಾಯ ಮಾಡ್ರಿ. ಬಹಳ ಅದ್ಭುತವಾದಂತ ವಚನ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18ರಿಂದ 21 ವಚನ. 15ನೇ ಅಧ್ಯಾಯ 18ರಿಂದ 21. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳ್ಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ದಣಿಗಿಂತ ಹಾಳು ದೊಡ್ಡವನಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು. ಅವರು ನನ್ನ ಮಾತನ್ನು ಕೈಕೊಂಡು ನಡೆದರೆ ನಿಮ್ಮ ಮಾತನ್ನು ಸಹ ಕೈಕೊಂಡು ನಡೆಯುವರು. ಆದರೆ ಅವರು ನನ್ನನ್ನು ಕಳಿಸಿಕೊಟ್ಟ ಆತನನ್ನು ತಿಳಿಯುವರಾದ್ದರಿಂದ ಇದನ್ನೆಲ್ಲ ನನ್ನ ಹೆಸರು ನಿಮಿತ್ತ ನಿಮಗೆ ಮಾಡುವರು. ಸಾಕು ಬ್ರದರ್. ಇಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಸ್ವಾಮಿಯವರು ಶಿಷ್ಯರಿಗೆ ಹೇಳ್ತಿರುವಂತ ಈ ಮಾತುಗಳನ್ನು ಒಮ್ಮೆ ಆಲೋಚನೆ ಮಾಡೋಣ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದ್ರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆ ಎಂದು ತಿಳ್ಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದ್ರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅಂದ್ರೆ ದೇವಜನರಿಗೆ ಹಿಂಸೆಗಳು, ತೊಂದರೆಗಳು ಬರ್ತವೆ. ಈ ಮಾರ್ಗದಲ್ಲಿ ದೇವರು ನಡೆಸ್ತಾ ಇದ್ದಾನೆ. ಅವರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅಂದ್ರೆ ನಿಮ್ಮನ್ನು ತಿರಸ್ಕಾರ ಮಾಡುವರು ಎಂಬುದಾಗಿ ಈ ವಾಕ್ಯದಲ್ಲಿ ಸ್ವಾಮಿ ಹೇಳುವಂತ ನಾವು ನೋಡ್ತಾ ಇದ್ದೇವೆ ದೇವಜನರೇ.
ಯೋಹನ 16:33 ಹೀಗೆ ಬರೆಯಲ್ಪಟ್ಟಿದೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಸೇವಕರೇ, ಬಾರೂಕನು ಆತನು ತೊಂದರೆ ಅನುಭವಿಸ್ತಾ ಇದ್ದಾನ. ಅಂದ್ರೆ ಮುಂದೆ ಆತನ ಇನ್ನು ಏನು ಯೋಚನೆ ಮಾಡ್ತಾನೆ ಅನ್ನೋದನ್ನು ಕೂಡ ನಾವು ನೋಡೋಣ. ದೇವರ ಸೇವಕರಿಗೆ ಪ್ರಾಮುಖ್ಯವಾಗಿ ಅವರು ಕಷ್ಟಗಳ ಮಾರ್ಗದಲ್ಲಿ ಅವರು ನಡೀತಾ ಇದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 15-16 ಓದುವಾಗ, ಕರ್ತನವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಯಪಡಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರು ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನೆಂದು ಹೇಳಿದನು. ಕೊನೆಯದಾಗಿ ಮತ್ತೊಂದು ವಚನ ಓದ್ತೇನೆ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 27ನೇ ವಚನ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಧೈರ್ಯವಾಗಿರಿ, ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದನು. ಪ್ರೀತಿಯುಳ್ಳ ದೇವಚಂದ್ರೆ, ಇದು ದೇವರು ಸೇವಕರಿಗೆ ಒಂದು ವಿರುದ್ಧವಾದ ಜೀವಿತವನ್ನು ಕೊಟ್ಟಿದ್ದಾನೆ ಅನ್ನೋದ್ರ ಕುರಿತಾಗಿ ನಾನು ಕೆಲವೊಂದು ವಾಕ್ಯಗಳನ್ನು ಓದಿದೆ. ದೇವರ ಈ ಸೇವೆಯಲ್ಲಿ ಯಾಕೆ ದೇವರ ಕಷ್ಟಗಳ ಮೂಲಕವಾಗಿ ನಡೆಸ್ತಾರೆ? ದೇವರ ಈ ಸೇವೆಯಲ್ಲಿ ಅವರು ಆದಷ್ಟು ಬೇಗ ಅಥವಾ ತಡವಾಗಿ ಆದರೂ ದುಃಖ, ನರಳುವಿಕೆ ಮತ್ತು ಕಷ್ಟಗಳು ಅಂದರೆ ಏನು ಎಂಬುದನ್ನು ಬಹಳ ಬೇಗ ಕಲಿತುಕೊಳ್ಳುತ್ತಾರೆ. ಅದಕ್ಕಾಗಿ ದೇವರು ಅವುಗಳನ್ನ ಬರಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 5ನೇ ವಚನ ನಾವಲ್ಲೇ ಕಂಟಿನ್ಯೂ ಆಗಿ ಆಮೇಲೆ ನಾವು ನೋಡೋಣ. ಈಗ 4ನೇ ವಚನವನ್ನು ಓದುತ್ತೇನೆ. ಯೆಹೋವನ ಈ ವಾಕ್ಯವನ್ನು ಕೇಳು, ಇಗೋ ನಾನು ಕಟ್ಟಿದ್ದನ್ನು ನಾನೇ ಕೆಡುವೆನು, ನಾನು ನೆಟ್ಟದ್ದನ್ನು ನಾನೇ ಕಿತ್ತು ಹಾಕುವೆನು. ಹೌದು, ಭೂಮಂಡಲದಲ್ಲೆಲ್ಲ ಹಾಗೆ ಮಾಡುವೆನು. ಮಹಾ ಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ? ನಿರೀಕ್ಷಿಸಬೇಡ. ಆಹಾ, ನಾನು ನರಜನ್ಮದವರೆಲ್ಲರಿಗೂ ಕೇಡನ್ನುಂಟು ಮಾಡುವೆನು. ಆದ್ರೆ ನೀನು ಎಲ್ಲಿಗೆ ಹೋದರೂ ಪ್ರಾಣವೊಂದನ್ನೇ ಬಾಚಿಕೊಂಡು ಹೋಗುವುದಕ್ಕೆ ನಿನಗೆ ಅವಕಾಶ ಕೊಡುವೆನು. ಇದು ಯೆಹೋವನಾದ ನನ್ನ ನುಡಿ. ದೇವಜನರೇ, ದೇವರ ನ್ಯಾಯವಾದ ತೀರ್ಪುಗಳು ನೆರವೇರುವ ಸಮಯವು ಹತ್ತಿರವಾಯಿತು. ಜನರು ನಾಶನವನ್ನು ಎದುರಿಸುವವರಾಗಿದ್ದರು. ಪ್ರವಾದಿಯಾದ ಯೆರೆಮೀಯನು ಈ ಒಂದು ಆತನು 52 ಅಧ್ಯಾಯಗಳಲ್ಲಿ ಆತನು ಪದೇ ಪದೇ ಇಸ್ರಾಯೇಲರಿಗೆ ದೇವರ ನ್ಯಾಯ ತೀರ್ಪನ್ನು ಪ್ರಕಟಿಸ್ತಾ ಇದ್ದಾನ. ನೀವು ದೇವರನ್ನು ಬಿಟ್ಟವರಾಗಿದ್ರಿ, ದೇವರ ಹೊದಿಕೆಯನ್ನು ಬಿಟ್ಟವರಾಗಿದ್ರಿ, ದೇವರ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರುತ್ತದೆ. ಆ ನ್ಯಾಯ ತೀರ್ಪು ರಣಹದ್ದಿನಂತೆ ನಿಮ್ಮ ಮೇಲೆ ಬರುತ್ತದೆ. ಆ ನ್ಯಾಯ ತೀರ್ಪು ನಿಮ್ಮ ಮೇಲೆ ಒಂದು ಸುಳಿಗಾಳಿಯಂತೆ ನಿಮ್ಮ ಮೇಲೆ ಬರ್ತದೆ. ಆ ನ್ಯಾಯ ತೀರ್ಪಿನ ಹೆಸರೇ ಬಾಬೆಲ್ ಸಾಮ್ರಾಜ್ಯ ಇಸ್ರಾಯೇಲ್ ದೇಶದ ಮೇಲೆ ಬಿದ್ದು ನಾಶ ಮಾಡ್ತತೆ ಅಂತ ಹೇಳ್ಬಿಟ್ಟು ಆತನು ಹೇಳ್ತಾ ಇದ್ದಾನೆ. ಜನರ ನಾಶನವನ್ನು ಎದುರಿಸುವವರಾಗಿದ್ದರು. ದೇವ ಸೇವಕರು ಯಾರು ತಮಗಾಗಿ ಮಹದಾದ ಕಾರ್ಯಗಳನ್ನು ಎದುರು ನೋಡಲು ಸಮಯವಿರಲಿಲ್ಲ. ನಿಜವಾಗಿ ಹೇಳುವುದಾದ್ರೆ ದೇವರ ಸೇವಕರು ಎಂದಿಗೂ ತಮಗಾಗಿ ಮಹದಾದ ಕಾರ್ಯಗಳನ್ನು ಬಯಸಬಾರದು. ದೇವಜನರಲ್ಲಿ ನೋಡ್ರಿ, 5ನೇ ವಚನದಲ್ಲಿ ಆತನು ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ತಾ ಇದ್ದಾನೆ. ಬಾರೂಕನು ಮಹಾಪದವಿಯನ್ನು ಆತನು ನಿರೀಕ್ಷಿಸಿಕೊಳ್ತಾ ಇದ್ದಾನ. ಯಾವ ದೇವರ ಸೇವಕರುಗಳು ಕೂಡ ಮಹದಾದ ಕಾರ್ಯಗಳನ್ನು ಬಯಸಬಾರದು. ಮುಖ್ಯವಾಗಿ ನಮ್ಮ ಕಾಲದಲ್ಲಿ, ಅಂದ್ರೆ ಈಗಿನ ಕಾಲದಲ್ಲಿ, ಯಾಕಂದ್ರೆ ಯುಗದ ಸಮಾಪ್ತಿಯು ಹತ್ತಿರವಾಗಿದೆ ಮತ್ತು ದೇವರ ಕೋಪವು ಬಹಳ ಬೇಗನೆ ಲೋಕದ ಮೇಲೆ ನಾಶನವನ್ನು ಬರಮಾಡುತ್ತದೆ ಎಂಬುದನ್ನು ನಂಬಲು ನಮಗೆ ಅನೇಕ ಕಾರಣಗಳಿವೆ. ದೇವಜನರು ಸ್ವಾರ್ಥಕ್ಕಾಗಿ ಸ್ಥಾನ, ಹಣ, ಅಧಿಕಾರ ಮತ್ತು ಮಾನವರಿಂದ ಗೌರವ ಪಡೆಯಲು ಬಯಸುವಂತದ್ದು ಹುಚ್ಚುತನವಾಗಿದೆ. ಮನೆಗೆ ಬೆಂಕಿ ಬಿದ್ದಿರುವಾಗ ಮತ್ತು ಮೇಲ್ಛಾವಣಿಯು ಕುಸಿಯುವ ಸ್ಥಿತಿಯಲ್ಲಿರುವಾಗ ಮನೆಯ ಗೋಡೆಗಳಿಗೆ ಒಬ್ಬನ ಗೌರವಗಳನ್ನು ಹಾಗೂ ಮಹೋನ್ನತಗಳನ್ನು ನೇತು ಹಾಕಲು ಬಯಸುವಂತದ್ದು ಮೂರ್ಖತನ ಅಲ್ಲವೇ? ಆದರೂ ಈ ಮೂರ್ಖತನವನ್ನು ನಾವು ಎಲ್ಲಾ ಕಡೆಗಳಲ್ಲಿ ನೋಡಬಹುದಾಗಿದೆ, ಹೌದಲ್ವಾ? ಈಗ ದಿವಸದಲ್ಲಿ ಅನೇಕ ದೇವರ ಸೇವಕರುಗಳು ಸ್ವಾರ್ಥಕ್ಕಾಗಿ ಸ್ಥಾನ, ಹಣ, ಅಧಿಕಾರ ಮತ್ತು ಮಾನವರಿಂದ ಗೌರವ ಪಡೆಯಲು ಬಯಸ್ತಾ ಇದ್ದಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಫಿಲಿಪಿ 2:21 ಓದ್ತಾರೆ ಯಾರಾದ್ರು? ಫಿಲಿಪಿಯವರಿಗೆ 2:21. ಎಲ್ಲರೂ ಸ್ವಕಾರ್ಯಗಳ ಮೇಲೆ
ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಇಲ್ಲಿ ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಗೆ ಬರಿತಾ ಆತನು ಹೇಳ್ತಾ ಇದ್ದಾನೆ, ಅನೇಕರು ಸ್ವಕಾರ್ಯಗಳ ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಕರ್ತನ ಕಾರ್ಯಗಳಲ್ಲಿ ಮನಸ್ಸಿಡುವುದಿಲ್ಲ ಎಂಬುದಾಗಿ ಇಲ್ಲಿ ಜನರೇ, ಯಾರು ಕೂಡ ಆ ರೀತಿಯಾಗಿ ಮಾಡಬಾರ್ದು. ಕರ್ತನ ನಾಮವನ್ನು ಮಹಿಮೆ ಪಡಿಸಬೇಕು. ದೇವರು ಬಾರೂಕನಿಗೆ ಕೊಟ್ಟಿರುವ ಆಜ್ಞೆಗಳು ನಮಗೂ ಅನ್ವಯವಾಗುತ್ತವೆ ಎಂದು ತಿಳ್ಕೊಳ್ಳೋಣ. ಮತ್ತು ಯಾವಾಗಲೂ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವವರಾಗಿರದೆ ದೇವರ ಬಯಕೆಗಳನ್ನು ಈಡೇರಿಸುವವರಾಗಿರೋಣ. ಯೇಸು ಕ್ರಿಸ್ತನಿಗಾಗಿ ಮಹೋನ್ನತವಾದ ಕಾರ್ಯಗಳನ್ನು ಎದುರು ನೋಡುವವರಾಗಿರೋಣವೇ ಹೊರತು ನಮಗಾಗಿ ಅಲ್ಲ. ನಾವು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 39 ವಚನಗಳನ್ನ ಓದುವಾಗ ಯೇಸು ಸ್ವಾಮಿ ಸುಂದರವಾದಂತ ಮಾತುಗಳನ್ನಲ್ಲಿ ನಮಗೆ ಹೇಳ್ತಾರೆ. ಓದೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 39 ವಚನ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, ಇಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರ, ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲು ಅವನು ನನಗೆ ಯೋಗ್ಯನಾಗ್ತಾನೆ, ತನ್ನಂತ ನಿರಾಕರಣೆ ಮಾಡಿಕೊಂಡು ನನಗೆ ಯೋಗ್ಯನಾಗುತ್ತಾನೆ ಎಂಬುದಾಗಿ ಹೇಳುವಂತದನ್ನು ನಾವಿಲ್ಲಿ ಗಮನಿಸೋಣ. ನಾವು ಆತನ ನಾಮವನ್ನು ಮಹಿಮೆ ಪಡಿಸುವವರಾಗಿರ್ಬೇಕು, ಆತನ ನಾಮವನ್ನು ಘನಪಡಿಸುವವರಾಗಿರ್ಬೇಕು. ಬಾರೂಕನು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ, ಸ್ಥಾನಮಾನ ಗೌರವ ಅಂದ್ರೆ ದೇವಜನರೇ, ಬಾರೂಕನು ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡನೆಂಬುದನ್ನು ಆಲೋಚಿಸಬಹುದಾದ ನಮಗೆ ಕೆಲವು ಕಾರಣಗಳಿದಾವೆ. ಅವನು ಯೆರೆಮೀಯನಿಗೆ ನಂಬಿಗಸ್ತನಾದ ಸಹಾಯಕನು ಆಗಿದ್ದ. ಇಲ್ಲಿ 5ನೇ ವಚನವನ್ನು ಓದುವಾಗ ಬಾರೂಕನು ತನಗೆ ವೈಯಕ್ತಿಕ ಗೌರವ ಮತ್ತು ಸಮಾಧಾನವನ್ನು ಒದಗಿಸುವಂತಹ ಸ್ಥಾನವನ್ನು ಆರಿಸಿಕೊಂಡರೆ ಸೇವೆಯಲ್ಲಿ ಎದುರಾಗುತ್ತಿದ್ದ ಕಷ್ಟಗಳಿಂದ ತಪ್ಪಿಸಿಕೊಳ್ಳಬಹುದೆಂಬುವ ಶೋಧನೆಗೆ ಆತನಿಗೆ ಶೋಧನೆ ಎದುರಾಗ್ತಾ ಇದೆ. ನಾನು ಗೌರವ ಮತ್ತು ಸಮಾಧಾನವನ್ನು ಒದಗಿಸುವಂತ ಸ್ಥಾನವನ್ನು ಆರಿಸಿಕೊಂಡ್ರೆ ಅಂದ್ರೆ, ಬಾರೂಕನ ಸಹೋದರನಾದ ಸೆರಾಯನು ಅರಸನಾದ ಚಿದ್ಕೀಯನ ಕಾಲದಲ್ಲಿ ಮತ್ತು ಅನಂತರ ಕಾಲದಲ್ಲಿ ಕೂಡ ಆತನ ಅಧಿಕಾರಿಯಾಗಿದ್ದ. ಅಂದ್ರೆ ಸ್ವಂತ ತಮ್ಮ ಸೆರಾಯನು ಎಂಬ ಒಬ್ಬ ಬಾರೂಕನಿಗೆ ತಮ್ಮನಿದ್ದಾನೆ. ಆತನು ಅರಸನಾದ ಚಿದ್ಕೀಯನ ಕಾಲದಲ್ಲಿ ಮತ್ತು ತದನಂತರ ಕಾಲದಲ್ಲಿ ಆತನು ಒಳ್ಳೆಯ ಅಧಿಕಾರದಲ್ಲಿ ಇದ್ದಾತ, ಅಧಿಕಾರಿಯಾಗಿದ್ದಾತ. ಮತ್ತು ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಅದಕ್ಕೂ ಮೊದಲು ಕೆಲವು ಪ್ರಮುಖವಾದ ಸ್ಥಾನಗಳನ್ನು ಕೂಡ ಈ ಸೆರಾಯನು ಹೊಂದಿದ್ದ. ಆದ್ರಿಂದ ಬಾರೂಕನು ಯೆರೆಮೀಯನೊಂದಿಗೆ ಮಾಡುತ್ತಿದ್ದ ದೇವರ ಸೇವೆಯನ್ನು ಬಿಟ್ಟು ತನ್ನ ಸಹೋದರನ ಪ್ರಭಾವದಿಂದಾಗಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇತ್ತು. ಅಂದ್ರೆ ತನ್ನ ಬ್ರದರ್ ಇದಾರಲ್ವ, ಅವರ ಮೂಲಕವಾಗಿ ಒಂದು ಪ್ರಭಾವಮಾನವಾದ ಸ್ಥಾನವನ್ನು ಹೊಂದಿಕೊಳ್ಬೇಕು, ನಾನು ಕೂಡ ಅಧಿಕಾರವನ್ನು ಹೊಂದಿಕೊಳ್ಬೇಕು, ಸೇವೆ ಮಾಡುವುದನ್ನು ಬಿಟ್ಟು ಬಿಡಬೇಕು ಎಂಬ ಒಂದು ಆಲೋಚನೆಯನ್ನು ಆತನು ಹೊಂದಿದ್ದ. ಅದಕ್ಕಾಗಿ ಕರ್ತನಾತನ್ನ ಗದರಿಸ್ತಾ ಇದ್ದಾನ. ಮಹಾ ಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ? ನಿರೀಕ್ಷಿಸಬೇಡ. ದೇವಜನರೇ, ಹೆಸರು, ಪದವಿ, ಗೌರವ, ಸ್ಥಾನಮಾನಗಳನ್ನು ಆಶಿಸಿ ನಿರಾಶರಾಗಬಾರದು. ಆಹಾ, ಸ್ವಾಮಿ ಹೇಳ್ತಾ ಇದ್ರ ಬಾರೂಕನಿಗೆ, ನಾನು ನರಜನ್ಮದವರೆಲ್ಲರಿಗೂ ಕೇಡನ್ನುಂಟು ಮಾಡುವೆನು, ಆದ್ರೆ ನೀನು ಎಲ್ಲಿಗೆ ಹೋದರೂ ಪ್ರಾಣವೊಂದನೇ ಬಾಚಿಕೊಂಡು ಹೋಗುವುದಕ್ಕೆ ನಿನಗೆ ಅವಕಾಶ ಕೊಡುವೆನು. ಅಂದ್ರೆ ಯೆರೆಮೀಯ ಮತ್ತು ಬಾರೂಕನ ಕಾಲದಲ್ಲಿ ವೈರಿಗಳು ಇಸ್ರಾಯೇಲ್ ದೇಶದ ಮೇಲೆ ಬಿದ್ದು ನಾಶ ಮಾಡ್ತಾ ಇದಾರ. ಆದ್ರೆ ಆ ಸಮಯದಲ್ಲಿ ಕರ್ತನ ಬಾರೂಕನಿಗೊಂದು ವಾಗ್ದಾನ ಮಾಡ್ತಾ ಇದಾರ, ಮಹಾಪದವಿಯನ್ನು ನಿರೀಕ್ಷಿಸಬೇಡ, ನೀನು ಎಲ್ಲಿಗೆ ಹೋದರೂ ನಿನ್ನ ಪ್ರಾಣವೊಂದನೇ ಬಾಚಿಕೊಂಡು ಹೋಗೋದಕ್ಕೆ ನಿನಗೆ ಅವಕಾಶ ಕೊಡುವೆನು. ದೇವಜನರೇ, ಆ ಪದವಿ,
ಅಧಿಕಾರ ಅಂತಸ್ತು ಎಲ್ಲ ಇದ್ದು ನಿನ್ ಪ್ರಾಣ ಹೋಗೋದಕ್ಕಿಂತ ನೀನ್ ಅವುಗಳನ್ನು ಬಯಸಬೇಡ. ಆದ್ರೆ ನಾನು ನಿನ್ನ ಪ್ರಾಣವನ್ನ ಬಾಚಿಕೊಂಡು, ಅಥವಾ ನಾನು ನಿನ್ನ ಪ್ರಾಣವನ್ನು ಕಾಪಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ದೇವರ ಸೇವೆಯನ್ನು ಮಾಡ್ತಿರುವಂತ ದೇವರ ಸೇವಕಿಯರೇ, ಸಹೋದರ ಸಹೋದರಿಯರೇ, ಸಭೆಯ ಹಿರಿಯರೇ, ಸ್ವಾಮಿ ಸುವಾರ್ತೆಯಲ್ಲಿ ಹೇಳ್ತಾ ಇರೋ ಸುವಾರ್ತೆ ಭಾಗದಲ್ಲಿ, ಒಬ್ಬನು ಲೋಕವನ್ನೆಲ್ಲಾ ಸಂಪಾದನೆ ಮಾಡಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಏನಿದೆ ಪ್ರಯೋಜನ? ಇಲ್ಲಿ ಬಾರೂಕನಿಗೆ ದೇವರು ಆತ್ಮ ಲಾಭವನ್ನು ಉಂಟು ಮಾಡ್ತಾ ಇದ್ದಾನೆ. ಈ ತಾತ್ಕಾಲಿಕವಾಗಿರುವಂತ ಈ ಸುಖಭೋಗಗಳಿರ್ಬೋದು, ಈ ಅಧಿಕಾರ ಇವುಗಳಿರ್ಬೋದು, ನೋಡಿ, ಅನೇಕ ಜನರು ಅವುಗಳ ಹಿಂದೆ ಹೋಗಿ ದೇವರ ಒಂದು ಅಭಿಷೇಕವನ್ನು ಅವರು ಕಳ್ಕೊಂಡವರಾಗಿದ್ದಾರೆ, ಪವಿತ್ರಾತ್ಮನನ್ನು ಕಳ್ಕೊಂಡವರಾಗಿದ್ದಾರೆ. ಬಾರೂಕನು ಆ ರೀತಿಯಾಗಿ ಯೋಚನೆ ಮಾಡಿದ, ಏನಪ್ಪಾ ಸೇವೆಯಲ್ಲಿ ಇದ್ಬಿಟ್ಟು ಇಷ್ಟ ಕಷ್ಟಗಳನ್ನ ನಾನು ಅನುಭವಿಸೋದು, ಯಾಕೆ ನನ್ಗೆ ಬೇಕಾ ಇದು? ಈ ಅವಮಾನಗಳು, ನಿಂದೆಗಳು, ತೊಂದರೆಗಳು ನನಗೆ ಬೇಕಾ? ನಾನು ಬಿಟ್ಟು ಬಿಡ್ತೇನೆ ಇದನ್ನ. ನನ್ನ ತಮ್ಮ ಹೇಗೋ ಆತನು ಒಬ್ಬ ಅಧಿಕಾರಿ ಆಗಿದ್ದಾನೆ, ನಾನು ಅವನ ಇನ್ಫ್ಲುಯೆನ್ಸ್ ಅನ್ನು ಬಳಸಿ ನಾನು ಒಬ್ಬ ಅಧಿಕಾರಿ ಆಗ್ತೇನೆ ನಾನು, ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆದ್ರೆ ಕರ್ತನ್ ಹೇಳ್ತಾನೆ, ಮುಂದೆ ಈ ದೇಶದ ಮೇಲೆ ಕೇಡು ಉಂಟಾಗುತ್ತೆ, ಆಗ ಅನೇಕರು ನಷ್ಟ ಪಡ್ತಾರೆ. ನೀನು ನನ್ನನ್ನು ಬಿಟ್ಟು ಹೋದ್ರೆ ನೀನು ನಷ್ಟ ಪಡ್ತೀಯ, ನನ್ನಲ್ಲೇ ಇರು, ನಾನು ನಿನ್ನನ್ನ ಕಾಪಾಡ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ದೇವಚಂಡ್ರೆ, ಇವುಗಳ ವಿಷಯದಲ್ಲಿ ಎಚ್ಚರವಾಗಿರೋಣ. ಬಾರೂಕನ ಈ ಒಂದು ವೃತ್ತಾಂತ, ಯೆರೆಮೀಯ 45ನೇ ಅಧ್ಯಾಯ 1-5 ವಚನಗಳು ಒಂದು ಚಿಕ್ಕ ಅಧ್ಯಾಯವಾದರೂ ನಮಗೆ ಒಂದು ಪ್ರಾಮುಖ್ಯವಾದ ಸತ್ಯ ಸಂಗತಿಯನ್ನು ಪ್ರಕಟಪಡಿಸ್ತಾ ಇದೆ. ದೇವರ ಸೇವಕರು ಅಧಿಕಾರ, ಸ್ಥಾನಮಾನ, ವ್ಯಾಮೋಹಗಳು, ಹೆಸರು, ಪ್ರಖ್ಯಾತಿ, ಫೇಮು ಇವುಗಳನ್ನ ಗಳಿಸೋದಕ್ಕೆ ಪರದಾಡೋದಕ್ಕಿಂತ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ, ಆತನನ್ನ ಘನಪಡಿಸೋಣ, ಆತನ ನಾಮವನ್ನೇ ನಾವು ಗೌರವಕ್ಕೆ ಪಾತ್ರವಾದ ಆತನ ನಾಮವನ್ನು ನಾವು ಹೆಚ್ಚಿಸೋಣ, ದೇವರ ಸೇವೆಯನ್ನ ಮಾಡೋಣ. ಸ್ವಾಮಿ ಹೇಳ್ತಾರಲ್ಲ, ನೀವು ದೇವರ ಸೇವೆ ಮಾಡ್ರಿ, ನನ್ನ ತಂದೆ ನಿಮಗೆ ಬಹುಮಾನ ಕೊಡುವರು. ಯೇಸು ಸ್ವಾಮಿ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾರೆ ಮಾತು, ನೀವು ದೇವರ ಸೇವೆ ಮಾಡ್ರಿ, ನನ್ನ ತಂದೆ ನಿಮಗೆ ಬಹುಮಾನ ಕೊಡುವರು ಎಂಬುದಾಗಿ. ನಾನ್ ನಂಬುತ್ತೇನೆ, ದೇವರು ನಮಗೆ ಕೊಡುವಂತ ಬಹುಮಾನ ಈ ಭೂಲೋಕದಲ್ಲಿಲ್ಲ, ಪರಲೋಕದಲ್ಲೈತೆ. ಬಲಾ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಚಿಕ್ಕ ವಿಷಯದಲ್ಲಿ ನೀನು ನಂಬಿಗಸ್ತನಾಗಿರುವುದರಿಂದ ದೊಡ್ಡ ವಿಷಯದಲ್ಲಿ ನಾನು ನಿನ್ನ ನೆಡುತ್ತೇನೆ ಎಂಬುದಾಗಿ ಸ್ವಾಮಿಯಲ್ಲಿ ಪರಲೋಕದಲ್ಲಿ ಹೇಳ್ತಾರೆ. ಈ ಒಂದು ಆಶೀರ್ವಾದ, ಈ ಒಂದು ಗೌರವವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿತ್ಯತ್ವದಲ್ಲಿ ನಮಗೆ ಸಿಗುವಂತ ಈ ವಿಷಯಗಳಿಗಾಗಿ ನಾವು ಪರಿತಪಿಸೋಣ. ನಾವು ದೇವರ ಸೇವೆಯನ್ನು ಯಥಾರ್ಥವಾಗಿ ಮಾಡೋಣ. ಬಾರೂಕನು ಮನಸ್ಥಿತಿಯನ್ನು ನೋಡ್ರಿ, ತದನಂತರ ಕಾಲದಲ್ಲಿ ಆತನು ಬದಲಾವಣೆ ಆಗಿದ್ದಾನೆ. ಆತನು ಯೆರೆಮೀಯನಿಗೆ ನಂಬಿಗಸ್ತನಾದ ಸಹಾಯಕನಾಗಿ ಬದಲಾವಣೆ ಆಗ್ತಾ ಇದ್ದಾನೆ. ದೇವರ ಮಾತಿಗೆ ವಿಧೇಯನಾಗ್ತಾನೆ, ದೇವರ ಸೇವೆ ಆತನು ಮಾಡ್ತಾನೆ. ತನ್ನ ಪ್ರಾಣವೊಂದನೆ ಬಾಚಿಕೊಂಡು ಹೋಗುವ, ಆ ಪ್ರಾಣ ಅಂದ್ರೆ ಸ್ಪಿರಿಟ್ ಅಂತ ಹೇಳ್ಬಿಟ್ಟು ತನ್ನ ಆತ್ಮವನ್ನು ಕಾಪಾಡಿಕೊಳ್ತಾನೆ, ತನ್ನ ಕುಟುಂಬವನ್ನು ಕಾಪಾಡಿಕೊಳ್ತಾನೆ. ಈ ಕೊನೆ ದಿನಮಾನಗಳಲ್ಲಿ ಇಕ್ಕಟ್ಟುಗಳು ಬಹಳಷ್ಟು ನಮ್ಮನ್ನು ಆವರಿಸಿರುವಾಗ ನಾವು ಹಿಂದಿರುಗಿ ನೋಡದೆ ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಾವು ಹಿಂಬಾಲಿಸೋಣ, ಆತನ ಸುವಾರ್ತೆಯನ್ನು ಸಾರೋಣ, ದೇವರ ರಾಜ್ಯವನ್ನು ಕಟ್ಟೋಣ. ಸಭೆಗಳನ್ನ ನಾವು ಸಭೆಗಳಿಗೆ ಮಾದರಿಯಾಗಿ ಜೀವಿಸೋಣ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ಮುಂಜಾನ ವೇಳೆಯಲ್ಲಿ ನಾವು ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ. ಯೆರೆಮೀಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯದ ಮೂಲಕ ನೀವು ನಮಗೆ ತಿಳಿಯಪಡಿಸಿದಂತ, ಸೇವಕರಾದಂತ ನಮಗೆ ತಿಳಿಯಪಡಿಸಿದಂತ ವಿಷಯಗಳಿಗಾಗಿ ಸ್ತೋತ್ರ. ಬಾರೂಕನು ತನ್ನ ಸೇವೆಯ ಜೀವಮಾನದಲ್ಲಿ ಬಂದಂತ ತೊಂದರೆಗಳು, ಕಷ್ಟಗಳು, ಬಾಧೆಗಳು, ಇಕ್ಕಟ್ಟುಗಳು, ವ್ಯಥೆ, ದುಃಖ, ನರಳಾಟ, ದಣಿವು, ವಿಶ್ರಾಂತಿ ಇಲ್ಲದೆ ಇರುವಂತ ಈ ವಿಷಯಗಳನ್ನೆಲ್ಲ ನೋಡಿ ಆತನು ಸ್ವಾಮಿ ಸೇವೆ ಬಿಟ್ಟು ಹೋಗಿ ಮತ್ತು ಅರಸನಾದ ಚಿದ್ಕೀಯನ ಆಳ್ವಿಕೆಯಲ್ಲಿ ನಾನೊಬ್ಬ ಉನ್ನತ ಸ್ಥಾನವನ್ನು ನಾನು ಕೊಳ್ಳೋಣ ಎಂಬುದಾಗಿ ಆತನು ಯೋಚನೆ ಮಾಡ್ತಾನೆ. ಸ್ವಾಮಿ, ಯಾರನ್ನು ನಿನ್ನ ಸೇವೆ ಮಾಡೋದಕ್ಕಾಗಿ ಆರಿಸಿಕೊಳ್ತಾರೋ ಅವರೇ ಧನ್ಯರೆಂಬುದಾಗಿ ನಾನು ವಾಕ್ಯ ಹೇಳುತ್ತೆ. ಯೆರೆಮೀಯನು ಸ್ವಾಮಿ ದೇವರೇ ಕುಗ್ಗಿ ಹೋಗಿದ, ನೀವು ಅವರನ್ನು ಗದರಿಸಿ ಧೈರ್ಯಗೊಳಿಸುವಾಗ ಅದನ್ನು ಚೇತರಿಸಿಕೊಂಡು, ಅಪ್ಪ ನಾನು ಹುಚ್ಚುತನವಾಗಿ ಯೋಚನೆ ಮಾಡಿದೆ, ನನ್ನನ್ನು ಕ್ಷಮಿಸು, ನಾನು ದೇವರೇ ನಿನ್ನನ್ನು ಸೇವೆ ಮಾಡೋದಕ್ಕಿಂತ ಬೇರೆ ಅದನ್ನು ಸೇವೆ ಮಾಡೋದು ವ್ಯರ್ಥ ಎಂಬುದಾಗಿ ಅದನ್ನು ತಿಳ್ಕೊಂಡ. ಸ್ವಾಮಿ, ದಿನ ದೇವರೇ ಯಾರಾದರೂ ದೇವರ ಸೇವಕರು, ನಿನ್ನ ಸೇವಕರಿಂದ ಒಂದು ಗೊಂದಲದಲ್ಲಿ, ಒತ್ತಡದಲ್ಲಿದ್ರೆ ಸ್ವಾಮಿ ಅವರನ್ನು ನೀನು ಸ್ವಾಮಿ ದೇವರೇ ಬಲಪಡಿಸು. ಸ್ವಾಮಿ, ನಿನ್ನ ನಂಬಿಕೆಯಲ್ಲಿ ಆಶೀರ್ವಾದ ಮಾಡಿ ನಡೆಸೆಂಬುದಾಗಿ ಕೇಳಿಕೊಳ್ತಾ ಇದ್ದೀನಿ. ಸ್ವಾಮಿ ದೇವರೇ, ನಮ್ಮ ಕಲವಾರ ಚಾಪಲ ಸಂಸ್ಥೆನ ಆಶೀರ್ವಾದ ಮಾಡು.
ನಮ್ಮ ಸಂಸ್ಥೆಯ ನಿರ್ದೇಶಕರುಗಳಾಗಿರುವಂತಹ ಪಾಸ್ಟರ್ ಎಲ್ ಗುಣಶೇಖರ ನಯನವರಿಗಾಗಿ, ಅವ್ರ ಕುಟುಂಬಕ್ಕಾಗಿ, ಉಪನಿರ್ದೇಶಕರುಗಳಾಗಿರುವಂತಹ ಪಾಸ್ಟರ್ ಎನ್ರಿ ಅಣ್ಣನವ್ರಿಗಾಗಿ ದೇವರೇ ನಾವು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಆಶೀರ್ವಾದ ಮಾಡು. ನಿನ್ನ ಸೇವೆಯಲ್ಲಿ ಅವ್ರನ್ನ ಆರೋಗ್ಯದಿಂದ ತುಂಬಿ ಜ್ಞಾನವಿವೇಕಗಳಿಂದ ನಡೆಸಿ ಅಭಿವೃದ್ಧಿ ಪಡಿಸೆಂಬುದಾಗಿ ಕೇಳಿಕೊಳ್ತಾನೆ. ಈ ಸೇವೆ ನಿನ್ನ ಹೆಚ್ಚಾಗಿ ಅವರು ಅಭಿವೃದ್ಧಿ ಪಡಿಸಲಿಕ್ಕೆ ನೀನು ನಡೆಸೆಂಬುದಾಗಿ ಕೇಳಿಕೊಳ್ತಾನೆ ಸ್ವಾಮಿ ದೇವರೇ. ಅಪ್ಪ, ನಮ್ಮ ಸಂಸ್ಥೆಯಲ್ಲಿ ಇದ್ಕೊಂಡು ಸೇವೆ ಮಾಡೋದೆಲ್ಲ ಸೇವಕರುಗಳನ್ನು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ದೇವರೇ. ಕೊರತೆಗಳನ್ನು ನೀಗಿಸಿ ಅವರು ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ನಿನ್ನ ರಾಜ್ಯ ಅಭಿವೃದ್ಧಿಗಾಗಿ ದುಡಿಯುವಂತೆ ಸಹಾಯ ಮಾಡಪ್ಪ ತಂದೆ. ಎಲ್ಲೆಲ್ಲಿ ಸಭೆಗಳು ಕಟ್ಟಲ್ಪಡ್ತಾ ಇದಾವೋ ನಿನ್ನ ಹಸ್ತವನ್ನು ಚಾಚು ದೇವರೇ. ಅಪ್ಪ, ಎಲ್ಲ ವಿಧದಲ್ಲಿ ಸಹಾಯ ಮಾಡೆಂಬುದಾಗಿ ಕೂಡ ನಾನು ಕೇಳಿಕೊಳ್ತಾ ಇದ್ದೀನಿ ತಂದೆಯಾದ ದೇವರೇ. ಅಪ್ಪ, ನೀನು ಸ್ವಾಮಿ ದೇವರೇ ನೀವು ನನ್ನ ಸೇವೆ ಮಾಡ್ರಿ, ನನ್ನ ತಂದೆ ನಿಮಗೆ ಬಹುಮಾನ ಕೊಡುವನೆಂಬುದಾಗಿ ನಾನು ವಾಗ್ದಾನ ಮಾಡಿದಂತೆ ದೇವರೇ ನಾವು ನಿಮ್ಮ ಸೇವೆ ಮಾಡ್ಲಿಕ್ಕೆ ಸಹಾಯ ಮಾಡು ದೇವರೇ. ನಾನು ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೇನೆ ಸ್ವಾಮಿ. ನಮ್ಮ ಸಂಸ್ಥೆಯನ್ನು ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ ದೇವರೇ. ವಿಶೇಷವಾಗಿ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ದೇಶದಲ್ಲಿ ಸ್ವಾಮಿ ನೀನು ಕೊಟ್ಟಂತೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರಪ್ಪ ದೇವರೇ. ಒಳ್ಳೆ ಸಮಾಧಾನವನ್ನು ಕೊಡು ದೇವರೇ. ಎಲ್ಲ ವೈರಿ ಕಾರ್ಯಗಳನ್ನು ತೆಗೆದುಹಾಕುವುದಾಗಿ ಕೇಳಿಕೊಳ್ತೇವೆ ಸ್ವಾಮಿ. ನಿನ್ನ ಬರೋಣಕ್ಕಾಗಿ ಈ ದೇಶವನ್ನು ಸಿದ್ಧಪಡಿಸು. ನಿನ್ನ ಸೇವಕರು, ನಿನ್ನ ಯೌವನಸ್ಥರು, ಸಭೆ ಹಿರಿಯರು ನಿನ್ನ ನಾಮವನ್ನು ಪ್ರಕಟಿಸುವುದಕ್ಕೆ ಬಲಪಡಿಸು. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್.